ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಈ ರೀತಿಯಾದಂತಹ ಸ್ಯಾರಿ ಕುಚ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಸ್ಯಾರಿ ಕುಚ್ ಎಷ್ಟು ಚೆನ್ನಾಗಿದೆ ಅಂತ. ಕುಚ್ ಹಾಕೊಳ್ಳೋದಕ್ಕೆ ನಾವು ಬೀಡ್ಸ್ ಬಳಸ್ಕೊಂಡಿದ್ದೀವಿ. ಈಸಿಯಾಗಿದೆ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 7 ತೊಗೊಂಡಿದ್ದೀನಿ. ನಾಟ್ನ ಸೀರೆ ಹಿಂದೆ ಇಟ್ಟು ನಾವು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಲಾಕ್ ಮಾಡಿದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ನೀವು ಲಾಕ್ ಮಾಡ್ಕೊಂಡು ಹಾಗೆ ಸ್ಟಾರ್ಟ್ ಮಾಡ್ಬೋದು, ಅಥವಾ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು. ಈಗ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾನು 4 ಚೈನ್ ಹಾಕ್ಕೊಳ್ತಿದ್ದೀನಿ. 4 ಚೈನ್ ಹಾಕ್ಕೊಂಡು ಸೀರೆಗೆ ಎಷ್ಟು ಗ್ಯಾಪ್ ಬರುತ್ತೆ ನೋಡ್ಕೊಳ್ಳಿ. ಗ್ಯಾಪ್ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನಂತರ ಮತ್ತೆ 4 ಚೈನ್ ಹಾಕ್ಕೊಳ್ಬೇಕು. ಈಗ 4 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಗ್ಯಾಪ್ ನೋಡಿಕೊಂಡು ಕರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ, ಅಂದರೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಬೀಡ್ಸ್ನ ಹಾಕ್ಕೊಳ್ತಿದ್ದೀನಿ. ಈ ಬೀಡ್ಸು ನೀವು ಯಾವ ರೀತಿ ಬೇಕಾದರೂ ತಗೊಳ್ಬೋದು, ಅಂದರೆ ಸೀರೆಯಲ್ಲಿ ಡಿಸೈನ್ ಇರುತ್ತೆ, ಅದ್ರ ತಕ್ಕಂತೆ ಕೂಡ ನೀವು ಬೀಡ್ಸ್ನ ತೊಗೊಳ್ಬೋದು. ಇವಾಗ ಬೀಡ್ಸ್ನ ನಾವು ದಾರದೊಳಗಡೆ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ನೀವು ಬೀಡ್ ಲಾಕ್ ಮಾಡೋಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡಿ, ಅಂದರೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಓಕೆ, ಈಗ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಮತ್ತೆ 4 ಚೈನ್ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಹೇಗೆ ಕಾಣ್ತಿದೆ ಅಂತ. ಓಕೆ, ಈಗ ನಾವು 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಮತ್ತೆ ಗ್ಯಾಪ್ ನೋಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಇವಾಗ ಮತ್ತೆ ನಾವು 4 ಚೈನ್ ಹಾಕ್ಕೊಳ್ಬೇಕು. 4 ಚೈನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀವು ಅದು ಚೈನ್ ಎಷ್ಟು ಬರುತ್ತೆ ಕರೆಕ್ಟಾಗಿ ಬಟ್ಟೆ ನೋಡಿಕೊಂಡು ನೀವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಸುಕ್ಕಾಗೋ ಸಾಧ್ಯತೆ ಇರುತ್ತೆ ಸೀರೆ. ಕರೆಕ್ಟಾಗಿ ಗ್ಯಾಪ್ ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಆಗಿದೆ ನೋಡಿ, ನಾನು ಟೋಟಲು 3 ಬ್ಲಾಕ್ಸ್ ಮಾಡ್ಕೊಂಡಿದ್ದೀನಿ. 4 ಚೈನ್ದು 3 ಬ್ಲಾಕ್ಸ್. 3 ಬ್ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕಾಗತ್ತೆ. ಆ ಬೀಡ್ಗೆ ಎಷ್ಟು ಜಾಗ ಬೇಕು ನೀಟಾಗಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ನಾವು 4 ಚೈನ್ನ ಹಾಕ್ಕೊಳ್ಬೇಕಾಗತ್ತೆ. 4 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಿದ್ದೀನಿ. ಮತ್ತು ಇವಾಗ ಇನ್ನೊಂದು 4 ಚೈನ್ ಹಾಕ್ಕೊಳ್ಬೇಕು. 4 ಚೈನ್ ಹಾಕ್ಕೊಂಡು ಈಗ ಮತ್ತೆ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀನಿ. ಈಗ ಮತ್ತೆ ಇನ್ನೊಂದು 4 ಚೈನ್ ಹಾಕ್ಕೊಳ್ತಿದ್ದೀನಿ. 4 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಮತ್ತೆ ನಾವು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಅಂದರೆ 3 ಬ್ಲಾಕ್, ಅಂದರೆ 4 ಚೈನ್ದು 3 ಬ್ಲಾಕ್ಸ್ ಬರುತ್ತೆ. ಆಮೇಲೆ ಒಂದು ಬೀಡ್ ಬರುತ್ತೆ. ಬೀಡ್ಸ್ ನೀವು ಯಾವ ಥರ ಡಿಸೈನ್ ಬೇಕಾದರೂ ತೊಗೊಳ್ಬೋದು, ಅಥವಾ ನೀವು ಸ್ಯಾರಿಗೂ ಕೂಡ ಮ್ಯಾಚ್ ಮಾಡ್ಕೋಬೋದು. ಅಂದರೆ ಸ್ಯಾರಿಯಲ್ಲಿ ಒಂದ್ಸಲ ಫ್ಲವರ್ ಡಿಸೈನ್ಸ್ ಎಲ್ಲ ಇರುತ್ತೆ ಅಲ್ವಾ, ಆ ಫ್ಲವರ್ ಡಿಸೈನ್ಗೆ ತಕ್ಕಂತೆ ನೀವು ಬೀಡ್ಸ್ನ ಚೂಸ್ ಮಾಡ್ಕೋಬೋದು. ಇಲ್ಲಂದರೆ ಕಸ್ಟಮರು ಕೂಡ ಒಂದೊಂದ್ಸಲ ಸಜೆಸ್ಟ್ ಮಾಡ್ತಾರಲ್ವ, ಈ ಥರ ಫ್ಲವರ್ಸ್ ಹಾಕಿ ಅಂತ, ನೀವು ಆ ಥರ ಬೀಡ್ಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಯಾವುದು ಅನಿಸುತ್ತೆ, ಯಾವ ಥರ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ಬೀಡ್ಸ್ನ ಚೂಸ್ ಮಾಡಿ. ಈಗ ನಾನು ಲಾಕ್ ಮಾಡಿಕೊಂಡು ಒಂದು 4 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇದೇ ಥರ ನೀವು ಸ್ಯಾರಿ ಫುಲ್ಲು ಹಾಕ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ 2 ಬ್ಲಾಕ್ ಬರುತ್ತೆ, ಮತ್ತು ಲಾಸ್ಟಲ್ಲಿ 2 ಬ್ಲಾಕ್ ಬರುತ್ತೆ. ಇದೇ ಥರ ನೀವು ಸ್ಯಾರಿ ಫುಲ್ ಹಾಕ್ಕೊಳ್ಳಿ. ಮತ್ತು ಇವಾಗ ನಾನು
4 ಚೈನ್ ಹಾಕ್ಕೊಳ್ತಿದ್ದೀನಿ. 4 ಚೈನ್ ಹಾಕ್ಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇದನ್ನು ಎಂಡ್ ಮಾಡಿಲ್ಲ, ಹಾಗೆ ನಾನು ಸ್ಯಾರಿನ ಟರ್ನ್ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ 4 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆದು ಹೋಲ್ ಇರುತ್ತಲ್ವ, ಅದರೊಳಗಡೆ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಈಗ ನಾವು 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಬ್ಲಾಕ್ ಇರುತ್ತಲ್ವ, ಅದ್ರ ಒಳಗಡೆ ಅಂದರೆ ಬ್ಲಾಕ್ ಒಳಗಡೆ ನಾವು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಈಗ ನಾವು 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಬೀಡ್ ಹಿಂದೆ ಒಂದು ದಾರ ಇರುತ್ತಲ್ವ, ಅದರೊಳಗಡೆ ನೀವು ಸೇರಿಸ್ಕೊಂಡು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಒಂದು ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಳ್ಳಿ. ಬೀಡ್ ಹಿಂದೆ ಇರುವ ದಾರಕ್ಕೆ ಇನ್ನೊಂದು ಸಲ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅಂದರೆ ನಾನೀಗ 2 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಾವು 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಬೀಡ್ ಹಿಂದೆ ಇರುವ ದಾರಕ್ಕೆ ಇನ್ನೊಂದು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಅಂದರೆ ನೀಡಲ್ ಮೇಲೆ ನೀವು 2 ಸಲ ದಾರ ತಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ. 1 ಸಲ ನೀಡಲ್ ಮೇಲೆ ದಾರ ತಗೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ. ಈಗ ನಾನು ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ತಿದ್ದೀನಿ. ಇವಾಗ ತ್ರಿಬಲ್ ಕ್ರೋಶೆ 2 ತ್ರಿಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ನಾವು 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ಈಗ ಮತ್ತೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀನಿ. ಈಗ ಇನ್ನೊಂದು ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 2 ತ್ರಿಬಲ್ ಕ್ರೋಶೆ ಆಗಿದೆ. 2 ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಬೇಕು. ಅಂದರೆ 2 ಚೈನು ಹಾಕ್ಕೊಂಡು 2 ತ್ರಿಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತು 2 ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಅಂದರೆ ಟೋಟಲ್ ಇಲ್ಲಿ 2 ತ್ರಿಬಲ್ ಕ್ರೋಶೆವು 4 ಬರುತ್ತೆ. ಅಂದರೆ ಟೋಟಲು 8 ತ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀವಿ. ಅಂದರೆ 2 ಚೈನ್ ಆದಮೇಲೆ 2 ತ್ರಿಬಲ್ ಕ್ರೋಶೆ, ಅಂದರೆ 4 ಬ್ಲಾಕ್ಸ್ ಥರ ಬರುತ್ತೆ ನಿಮಗೆ. ಈಗ ನೋಡಿ 4 ಇದ್ದಾವೆ, 2 ತ್ರಿಬಲ್ ಕ್ರೋಶೆ, ಅಂದರೆ ಟೋಟಲ್ 8 ತ್ರಿಬಲ್ ಕ್ರೋಶೆ ಇದೆ. ಈಗ ನಾನು ಲಾಸ್ಟಲ್ಲಿ 2 ಚೈನ್ ಹಾಕ್ಕೊಂಡು ಬ್ಲಾಕ್ ಇರುತ್ತಲ್ವಾ, ಸ್ಟಾರ್ಟಿಂಗ್ ನೀವು ಹೆಂಗೆ ಲಾಕ್ ಮಾಡ್ಕೊಂಡಿದ್ರಿ ಅದೇ ಥರನೇ ಇಲ್ಲಿ ಎಂಡ್ ಮಾಡಬೇಕಾದ್ರೂ ಅದೇ ಥರ ಎಂಡ್ ಮಾಡಿಕೊಳ್ಬೇಕು. ಇವಾಗ 2 ಚೈನ್ ಹಾಕ್ಕೊಂಡು ಆ ಬ್ಲಾಕ್ ಒಳಗಡೆ ನಾವು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನೋಡಿ ಇವಾಗ 2 ಚೈನ್ದು ನಿಮಗೆ 5 ಗ್ಯಾಪ್ಸ್ ಬರುತ್ತೆ. ಇವಾಗ ಸ್ಯಾರಿ ಟರ್ನ್ ಮಾಡಿ ನೋಡಿ, ಇದು ರೈಟ್ ಸೈಡು ನಾನು ರಿವರ್ಸಲ್ಲಿ ಹಾಕ್ಕೊಂಡಿರೋದು. ನಿಮಗೆ ರಿವರ್ಸ್ ಇಷ್ಟ ಇಲ್ಲ ಅಂದರೆ ಲಾಸ್ಟಲ್ಲಿ ಎಂಡ್ ಮಾಡಿ ಸ್ಟಾರ್ಟಿಂಗಿಂದ ಇದೇ ಥರನೇ ಕಂಟಿನ್ಯೂ ಮಾಡಿದ್ರೆ ಅದು ಸೀದಾ ಸೈಡಲ್ಲಿ ಬರುತ್ತೆ ನಿಮಗೆ ಡಿಸೈನು. ಇದು ಒಂಥರ ಡಿಫ್ರೆಂಟ್ ಲುಕ್ಕಾಗಿ ಕಾಣುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಟ್ರೈ ಮಾಡಿದ್ದೀನಿ. ಇವಾಗ ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಈ ಗ್ಯಾಪಲ್ಲಿ ನಾವು ಕುಚ್ಚನ್ನ ಹಾಕ್ಕೊಳ್ತಿದ್ದೀವಿ. ಈಗ ಮತ್ತೆ ನಾವು ಚೈನ್ ಒಳಗಡೆ ಅಂದರೆ ಬ್ಲಾಕ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಬೀಡ್ ಹಿಂದೆ ಇರುವ ದಾರಕ್ಕೆ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಅಂದರೆ ಕಂಟಿನ್ಯೂ ಆಗಿ 2 ತ್ರಿಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಬೇಕು. ಈಗ ನೋಡಿ ಸೆಕೆಂಡ್ 1 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ತಿದ್ದೀನಿ. ಈಗ ಮತ್ತೆ 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇದೇ ಥರ ನೀವು 8 ತ್ರಿಬಲ್ ಕ್ರೋಶೆನ ಹಾಕ್ಕೊಳ್ಬೇಕು ಟೋಟಲಾಗಿ.
ಅಂದರೆ 2 ಚೈನ್ದು 5 ಗ್ಯಾಪ್ಸ್ ಬರುತ್ತೆ ನಿಮಗೆ. ಇದೇ ಥರ ಸ್ಯಾರಿ ಫುಲ್ಲು ಹಾಕ್ಕೊಳ್ಬೇಕಾಗತ್ತೆ. ಇದುವರೆಗೂ ಯಾರೆಲ್ಲ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹ ಡಿಫ್ರೆಂಟ್ ಸ್ಯಾರಿ ಕೊಚ್ಚು ಡಿಸೈನ್ನ ಅಪ್ಲೋಡ್ ಮಾಡ್ತೀವಿ. ಈಗಾಗಲೇ ಒಂದು ವಿತೌಟ್ ಬೀಡ್ ಸ್ಯಾರಿ ಕೊಚ್ಚು ಅಪ್ಲೋಡ್ ಮಾಡಿದ್ದೀವಿ ನೋಡಿ, ಅದು ಕೂಡ ತುಂಬ ಚೆನ್ನಾಗಿದೆ. ಬ್ರೈಡಲ್ ಲುಕ್ಕಾಗಿ ಕಾಣಿಸುತ್ತೆ. ಅದು ಒಂದು ಲೇಟೆಸ್ಟ್ ಬ್ರೈಡಲ್ ಡಿಸೈನ್. ಕೆಲವ್ರಿಗೆ ಬೀಡ್ಸ್ ಇಷ್ಟ ಆಗಲ್ಲ, ಅದನ್ನು ನೀವು ಖಂಡಿತ ಟ್ರೈ ಮಾಡ್ಬೋದು. ಇದರಲ್ಲಿ ನಾವು ಬೀಡ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಿದ್ದೀವಿ. ಹಾಗೆ ನಮ್ಮ ಚಾನಲಲ್ಲಿ ಡಿಫ್ರೆಂಟ್ ಕುಕ್ಕಿಂಗ್ ವಿಡಿಯೋಸ್ ಇರುತ್ತೆ, ಅದು ಕೂಡ ನೀವು ವಾಚ್ ಮಾಡಿ. ಈಗ ನೋಡಿ ಕಂಪ್ಲೀಟ್ ಆಗಿದೆ. ಇವಾಗ 2 ಚೈನ್ ಹಾಕ್ಕೊಂಡು ನಾವು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಈಗ ಮತ್ತೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆದು ಒಂದು ಲಾಕ್ ಇರುತ್ತಲ್ವ, ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದೇ ಥರ ನೀವು ಸ್ಯಾರಿ ಫುಲ್ಲು ಮಾಡ್ಕೊಳ್ಬೇಕಾಗತ್ತೆ. ಸ್ಯಾರಿ ಫುಲ್ಲು ಆದಮೇಲೆ ಇದನ್ನು ಎಂಡ್ ಮಾಡ್ಕೊಳ್ಳಿ. ಅಂದರೆ ದಾರನ ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳಿ. ನೋಡಿ ಇದು ಹೇಗೆ ಕಾಣ್ತಿದೆ ಅಂತ. ಅದು ನಾವು ಡಿಸೈನ್ನ ರಿವರ್ಸ್ ಸೈಡಲ್ಲಿ ಹಾಕ್ಕೊಂಡಿರೋದು. ಇವಾಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಹಾಕ್ಕೊಳ್ಬೇಕು. ಅಂದರೆ ನೆಕ್ಸ್ಟ್ ಸ್ಟೆಪ್ಗೆ ನೀವು ದಾರ ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಫಸ್ಟು ನೀವು ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ದಾರ ತಗೊಳ್ಳಿ. ನೆಕ್ಸ್ಟ್ ಸೆರಗು ಅಂದರೆ ಲಾಸ್ಟ್ ಬಾರ್ಡರು ಯಾವ ಕಲರ್ ಇದೆ ಆ ಕಲರ್ ದಾರನ ತಗೊಂಡು ನಾವು ಈಗ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಿದ್ದೀನಿ ನೋಡಿ. ಈಗ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ನ ಹಾಕ್ಕೊಳ್ಳಿ. ಈಗ 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡು ನಿಮಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಹಾಕಿರ್ತೀರಲ್ವಾ ಬ್ಲಾಕ್ ಅಂದರೆ ಸಿಂಗಲ್ ಕ್ರೋಶೆ, ಆ ಕ್ರೋಶೆಗೆ ನೀವು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಒನ್ಗಲ್ಲ, ಸೆಕೆಂಡ್ ಒನ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದು 2 ಚೈನ್ದು ಗ್ಯಾಪ್ ಇರುತ್ತೆ ಅಲ್ವಾ, ಅದರೊಳಗಡೆ ನೀವು ಡಬಲ್ ಕ್ರೋಶೆನ 3 ಸಲ ಮಾಡ್ಕೊಳ್ಬೇಕು. ಅಂದರೆ 3 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು ನೋಡಿ. ಈಗ ನಾನು 3 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನಂತರ ಇವಾಗ ಇದನ್ನು ಲಾಕ್ ಮಾಡಬೇಡಿ. ಬೀಡ್ಗೆ ಡೈರೆಕ್ಟಾಗಿ ನೀವು ಇನ್ನೊಂದು ಬ್ಲಾಕ್ ಇರುತ್ತೆ ಅಲ್ವಾ, ಅಂದರೆ 2 ಚೈನ್ದು ಗ್ಯಾಪ್ ಇರುತ್ತೆ ಅಲ್ವಾ, ಅದರೊಳಗಡೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅಂದರೆ ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ನೀವು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇದೇ ಥರ ನೀವು 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. 3 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇವಾಗ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ನೀವು ಯೂಸ್ ಮಾಡ್ತಿರೋಂಥ ನೀಡಲ್ಗೆ ಬೀಡ್ ಏನಾದರೂ ಇನ್ಸರ್ಟ್ ಆಗಲ್ಲ ಅಂದರೆ ಇನ್ನೊಂದು ಚಿಕ್ಕದಾಗಿ ಇರೋಂಥ ನೀಡಲ್ಸ್ ಬರುತ್ತೆ ಬೀಡ್ಸ್ಗೋಸ್ಕರ, ಆ ನೀಡಲ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಹಳೆ ನೀಡಲ್ನೇ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡೋದಕ್ಕೋಸ್ಕರ ಬೇರೆ ನೀಡಲ್ನ ಯೂಸ್ ಮಾಡಿ. ಅಂದರೆ ಇವಾಗ ನಾನು 7 ಯೂಸ್ ಮಾಡ್ತಿದ್ದೀನಿ. ಬೀಡ್ಸ್ ಹಾಕ್ಕೊಳ್ಳೋದಕ್ಕೆ ನೀವು 10 ನೀಡಲು ಆ ಥರ ಯೂಸ್ ಮಾಡ್ಕೊಳ್ಬೋದು, 10 ನಂಬರ್ ನೀಡಲ್. ಈಗ ನೋಡಿ ಮತ್ತೆ ನಾವು 3 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ತಿದ್ದೀವಿ. ಅಂದರೆ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆಗಳು. ಮತ್ತು ಇವಾಗ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈಗ ಬೀಡ್ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ನಾನು ಡಬಲ್ ಕ್ರೋಶನ ಹಾಕ್ಕೊಳ್ತಿದ್ದೀನಿ. ಅಂದರೆ ನೀಡಲ್ ಮೇಲೆ ದಾರ ತಗೊಂಡು 2 ಚೈನ್ ಗ್ಯಾಪಲ್ಲಿ ನೀವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಈ ಥರ 2 ಚೈನ್ ಗ್ಯಾಪಲ್ಲಿ
ನೀವು 3 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳಿ. ನೋಡಿ, ಈಗ ಥರ್ಡ್ ಒನ್ ಹಾಕ್ಕೊಳ್ತಿದ್ದೀನಿ. ಈಗ 3 ಡಬಲ್ ಕ್ರೋಶೆ ಆಗಿದೆ. ಇವಾಗ ಮತ್ತೆ ನಾವು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೀಡಲ್ ಮತ್ತೆ ಚೇಂಜ್ ಮಾಡಿಕೊಂಡು ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಲಾಸ್ಟ್ ಚೈನ್ ಬ್ಲಾಕ್ ಇದೆ, ಇದರೊಳಗಡೆ ನಾನು ಡಬಲ್ ಕ್ರೋಶೆನ ಹಾಕ್ಕೊಳ್ತಿದ್ದೀನಿ. ಟೋಟಲು 3 ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಈಗ 3 ಡಬಲ್ ಕ್ರೋಶೆ ಆದಮೇಲೆ ನಾವು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಅಂದರೆ ಫುಲ್ಲು ಕೆಳಗಡೆ ಮಾಡ್ಕೊಂಡ್ಬಿಡಿ. ಲಾಸ್ಟ್ ಸ್ಟೆಪ್ ಯೂಸ್ ಮಾಡಿರ್ತೀರಲ್ವ, ಅದಕ್ಕೆ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಟೈಪಲ್ಲಿ. ನೋಡಿ, ಈಗ ಕೆಳಗಡೆದಲ್ಲ, ಫಸ್ಟ್ ಒನ್ಗೆ ಅಂದರೆ ಲೇಟೆಸ್ಟ್ ಒನ್ಗೆ ನಾವು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇವಾಗ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಳ್ಬೇಕು. ಅಂದರೆ ಆ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಈಗ 4 ಚೈನ್ ಆಗಿದೆ. ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಈಗ ಸಿಂಗಲ್ ಕ್ರೋಶೆ ಆಗಿದೆ. ಈಗ ಇದೇ ಥರ ನೀವು ಸ್ಯಾರಿ ಫುಲ್ಲು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫ್ಲವರ್ ಥರ. ನೋಡಿ, ಇವಾಗ ಮತ್ತೆ ನಾವು ಡಬಲ್ ಕ್ರೋಶೆನ ಹಾಕ್ಕೊಳ್ಬೇಕು. ಅಂದರೆ ನೀಡಲ್ ಮೇಲೆ ದಾರ ತಗೊಂಡು 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಮತ್ತು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ 2 ಚೈನ್ ಗ್ಯಾಪಲ್ಲಿ 3 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಇದೇ ಥರ ನೀವು ಎಲ್ಲ ಬ್ಲಾಕ್ಸ್ಗೂ ಕೂಡ, ಅಂದರೆ ಎಲ್ಲ 2 ಚೈನ್ ಗ್ಯಾಪ್ಗೂ ಕೂಡ 3 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಇದೇ ಥರ ನೀವು ಸ್ಯಾರಿ ಫುಲ್ಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ಮಾಲ್ ಫ್ಲವರ್ ಥರ ತುಂಬ ಚೆನ್ನಾಗಿದೆ. ನೀವು ಈಸಿಯಾಗಿ ಸಿಂಪಲ್ಲಾಗಿ ಹಾಕ್ಕೊಳ್ಬೋದು. ನೀವು ಫಸ್ಟು ಫ್ಲವರ್ ಹಾಕೋಷ್ಟರಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಇದೇನು ತುಂಬ ಕಷ್ಟ ಇಲ್ಲ. 3 ಸ್ಟೆಪ್ಸ್ ಇರ್ಬೋದು, ಆದರೆ ನೀವು ಈಸಿಯಾಗಿ ಹಾಕ್ಕೊಳ್ಬೋದು. ಮತ್ತು ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದು ಲೇಟೆಸ್ಟ್ ಡಿಸೈನು. ಸ್ಯಾರಿಗೆ ತುಂಬ ಲುಕ್ಕಾಗಿರುತ್ತೆ. ಬೀಡ್ಸ್ ಬಳಸೋದ್ರಿಂದ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಕೆಲವರಿಗೆ ಬೀಡ್ಸ್ ಇಷ್ಟ ಆಗಲ್ಲ. ಬೀಡ್ಸ್ ಯೂಸ್ ಮಾಡದೆ ಕೂಡ ನೀವು ಈ ಡಿಸೈನ್ನ ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ಮತ್ತೆ ಡಬಲ್ ಕ್ರೋಶೆನ ಹಾಕ್ಕೊಳ್ತಿದ್ದೀನಿ 3. ಮತ್ತು ಈಗ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಇದೇ ಥರ ನೀವು ಸ್ಯಾರಿ ಫುಲ್ಲು ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿಕೊಂಡು ನೋಡಿ. ಫಸ್ಟ್ ಟೈಮ್ಗೆ ಗೊತ್ತಾಗಲ್ಲ, ನೀವು ರಿವೈಂಡ್ ಮಾಡಿಕೊಂಡು ಪಾಸ್ ಮಾಡಿಕೊಂಡು ನೀಟಾಗಿ ನೋಡಿ ಹೇಗೆ ಹಾಕೋದು ಅಂತ. ಈಸಿಯಾಗಿದೆ. ಜಸ್ಟು ಚೈನ್ ಹಾಕ್ಕೊಳ್ಳೋದು, ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳೋದು ಮತ್ತು ತ್ರಿಬಲ್ ಕ್ರೋಶೆನ ಹಾಕ್ಕೊಳ್ಳೋದು. ಗೊತ್ತಾಗಲಿಲ್ಲ ಅಂದರೆ ರಿವೈಂಡ್ ಮಾಡಿಕೊಂಡು ನಿಧಾನಕ್ಕೆ 2-3 ಸಲ ನೋಡಿ ಹಾಕ್ಕೊಳ್ಳಿ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಈಗ ನಾನು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಮತ್ತು ಇವಾಗ ಲಾಸ್ಟ್ ಚೈನ್ ಬ್ಲಾಕ್ ಇದೆ, ಇದರೊಳಗಡೆ ನಾನು ಡಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ತೀನಿ. ಅಂದರೆ 3 ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ಈಗ ನೋಡಿ 2 ಡಬಲ್ ಕ್ರೋಶೆ ಆಗಿದೆ. ಈಗ ಲಾಸ್ಟ್ ಒನ್ನು ಅಂದರೆ 3rd ಡಬಲ್ ಕ್ರೋಶೆ ಹಾಕ್ಕೊಳ್ತಿದ್ದೀನಿ. ಈಗ 3 ಡಬಲ್ ಕ್ರೋಶೆ ಆಗಿದೆ. ಈಗ ಸಿಂಗಲ್ ಕ್ರೋಶೆ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಡಿಸೈನು. ಇದು ಎಷ್ಟು ಸಿಂಪಲ್ ಆಗಿದೆ.
ಇವಾಗ ನಾನು ಸ್ಯಾರಿಗೆ ಹಾಕ್ಕೊಂಡಿರೋದನ್ನ ತೋರಿಸ್ತಿದ್ದೀನಿ. ನೋಡಿ ಫುಲ್ಲು ಸ್ಯಾರಿಗೆ ಎಷ್ಟು ಚೆನ್ನಾಗಿದೆ ಅಂತ. ಇದು ಒಂಥರ ಪರ್ಪಲಿಶ್ ಸ್ಯಾರಿ, ಅದಕ್ಕೆ ನಾನು ಪರ್ಪಲ್ ಕಲರ್ ಕುಚ್ಚು ಹಾಕ್ಕೊಂಡಿದ್ದೀನಿ. ಕುಚ್ಚಿಗೆ ನಾನು 160 ಎಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಪಿಂಕ್ ಕಲರ್ ಬಾರ್ಡ್ರ್ ಆಗಿರೋದ್ರಿಂದ ಸೆಕೆಂಡ್ ಸ್ಟೆಪ್ಗೆ ನಾನು ಪಿಂಕ್ ಕಲರ್ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಸಿಂಪಲ್ ಆ್ಯಂಡ್ ಈಸಿ ಸ್ಯಾರಿ ಕುಚ್ಚು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ರಿಯೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.